ಹಾಯ್ ಹಲೋ ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ಬೇಸಿಕ್ಸ್ ಫಸ್ಟ್ ಚಾನಲ್ಗೆ ಸುಸ್ವಾಗತ. ಸೊ ಹಿಂದಿನ ಎಪಿಸೋಡ್ಸ್ಗಳಲ್ಲಿ ಅಥವಾ ಹಿಂದಿನ ಲೆಕ್ಚರ್ಗಳಲ್ಲಿ ನಾವು ಏನು ನೋಡಿದ್ವಿ, ಲೈನೆಕ್ಸ್ ಬಗ್ಗೆ ತಿಳ್ಕೊಂಡಿದ್ವಿ, ಶೆಲ್ ಸ್ಕ್ರಿಪ್ಟಿಂಗ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ವಿ. ಸೊ ಮೊದಲೇ ಹೇಳ್ದಂಗೆ ನಾವೇನೇನು ಕಲಿತಾ ಇದ್ದೀವಿ, ಒಂದು ಆಪ್ರೇಟಿಂಗ್ ಸಿಸ್ಟಮ್ ಕಲ್ತ್ಕೊಂಡಿದ್ದೀವಿ, ಲೈನೆಕ್ಸ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ, ಹೇಗೆ ವಿ ಎಮ್ ಕ್ರಿಯೇಟ್ ಮಾಡೋದು, ಅದು ಇದು ವರ್ಕ್ ಹೆಂಗೆ ಮಾಡೋದು, ಬೇಸಿಕ್ ಫ್ಲೋ ಎಲ್ಲ. ಸೊ ಅದಾದಮೇಲೆ ಲೈನೆಕ್ಸಲ್ಲಿ ಶೆಲ್ ಸ್ಕ್ರಿಪ್ಟಿಂಗ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್ ಎಲ್ಲರಿಗೂ ಗೊತ್ತಿರುತ್ತೆ. ಪೈಥಾನ್ ಬೇಕಂತ ಯಾರಿಗಾರ ಅನ್ಸಿದ್ರೆ ಕಮೆಂಟ್ ಮಾಡಿ, ಫ್ಯೂಚರಲ್ಲಿ ನಾನು ಅದ್ರ ಬಗ್ಗೆ ವೀಡಿಯೋಸ್ ಮಾಡ್ತೀನಿ, ಇಲ್ಲ ಅಂದರೆ ನಾನು ಮುಂದೆ ಹೋಗಿರ್ತೀನಿ. ಸೊ ನೆಕ್ಸ್ಟ್ ಟಾಪಿಕ್ ಬಂದು ವರ್ಷನ್ ಕಂಟ್ರೋಲ್ ಸಿಸ್ಟಮ್ಸ್. ಓಕೆ, ಸೊ ವರ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂದರೆ ಏನು, ಅದು ಏನಿಗೆ ಬೇಕು, ಸೊ ಡೆವಾಪ್ಸ್ಗೂ ವರ್ಷನ್ ಕಂಟ್ರೋಲ್ಗೂ ಏನು ಸಂಬಂಧ, ಅದರಲ್ಲಿ ಏನು ಟೂಲ್ಸ್ ಯೂಸ್ ಮಾಡ್ತಾರೆ, ಹೇಗೆ ಅದ್ರ ಮೇಲೆ ವರ್ಕ್ ಮಾಡೋದು, ಎಲ್ಲದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಓಕೆ, ಸೊ ನಾನು ಈ ಡೆವಾಪ್ಸ್ ಕೋರ್ಸಲ್ಲಿ ಗಿಟ್ ಮತ್ತು ಗಿಟ್ ಹಬ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಲೈನೆಕ್ಸ್ ಕಲ್ತಿದ್ದೀವಿ, ಶೆಲ್ ಸ್ಕ್ರಿಪ್ಟಿಂಗ್ ಕಲ್ತಿದ್ದೀವಿ. ಕಮ್ ಲೆಟ್ಸ್ ಡೈವ್ ಇನ್ ಟು ದ ಗಿಟ್ ವರ್ಷನ್ ಕಂಟ್ರೋಲ್ ಸಿಸ್ಟಮ್ಸ್. ಸೊ ವರ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂದರೆ ಏನು, ನೇಮ್ ಹೇಳ್ತಾ ಹಂಗೆ ವರ್ಷನನ್ನು ಕಂಟ್ರೋಲ್ ಮಾಡೋದು. ಸೊ ಫಸ್ಟ್ ಆಫ್ ಆಲ್ ವರ್ಷನ್ ಅಂದರೆ ಏನು. ಸೊ ಈಗ ನಾನು ಹಿಂದೆ ಎಲ್ಲ ಕೋಡ್ ಬರೆದಿದ್ವಿ. ಓಕೆ, ಸೊ ಶೆಲ್ ಸ್ಕ್ರಿಪ್ಟ್ ಬರೆದಿದ್ದೀವಿ. ಈಗ ನನಗೆ ಮತ್ತೆ ರಿಕ್ವೈರ್ಮೆಂಟ್ಸ್ ಕೊಟ್ಟಿದ್ದಾರೆ. ಇದೇ ಫೈಲಲ್ಲಿ ನಾನು ಇನ್ನೂ ಹೊಸ ಲಾಜಿಕ್ ಹಾಕಿ ಇನ್ನೂ ಸ್ವಲ್ಪ ಜಾಸ್ತಿ ಎಲಾಬ್ರೇಟಾಗಿ ಇನ್ನೂ ಜಾಸ್ತಿ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಸೊ ನಾನು ಏನು ಮಾಡ್ತೀನಿ, ಇವಾಗ ಇದೆಲ್ಲ ಪರ್ಫೆಕ್ಟಾಗಿ ವರ್ಕ್ ಆಗ್ತಾಯಿದೆ. ಓಕೆ, ನನಗಿದನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸೊ ನಾನು ಅವಾಗ ಏನು ಮಾಡ್ತೀನಿ, ಇದನ್ನೆಲ್ಲ ಒಂದು ಬ್ಯಾಕಪ್ ತೊಗೋತೀನಿ. ಇನ್ ಕೇಸ್ ನಾನು ಕೋಡಲ್ಲಿ ಏನಾರು ಮಿಸ್ಟೇಕ್ ಮಾಡಿ ಇದೆಲ್ಲ ಲಾಜಿಕ್ ಏನಾರು ಬ್ರೇಕ್ ಆಗಿ ಸ್ಕ್ರಿಪ್ಟ್ ಎಲ್ಲ ಹಾಳಾಗೋಗ್ಬಿಟ್ರೆ ಅಂತ ನಾನೇನು ಮಾಡ್ತೀನಿ, ಫಸ್ಟ್ ಇದ್ರದ್ದೊಂದು ಕಾಪಿ ತೊಗೋತೀನಿ. ಓಕೆ, ಎಲ್ಲ ಶೆಲ್ ಸ್ಕ್ರಿಪ್ಟನ್ನು. ಓಕೆ, ಸೊ ಈಗ ನಾನು ಬ್ಯಾಕಪ್ ತೊಗೊಂಡಿದ್ದೀನಿ. ಈಗ ಏನು ಮಾಡ್ತೀನಿ, ನಾನು ಇಲ್ಲಿ ಈ ಫೋಲ್ಡರ್ನಲ್ಲಿ ಬೇಕಾದ್ರೆ ಎಡಿಟ್ ಮಾಡ್ಬೋದು, ಇಲ್ಲಿ ಬೇಕಾದ್ರೆ ಎಡಿಟ್ ಮಾಡ್ಬೋದು. ಸೊ ನಾನು ಇವಾಗ ಈ ಒರಿಜಿನಲ್ ಫೈಲ್ಸ್ನ ಎಡಿಟ್ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ಇನ್ ಕೇಸ್ ಇದ್ರೊಳಗೆ ಏನಾರು ಹಾಳಾಗೋದ್ರೆ ನನ್ನ ಹತ್ರ ಒಂದು ಬ್ಯಾಕಪ್ ಇದೆ, ಅಲ್ಲಿಂದ ಮತ್ತೆ ಈ ಫೈಲ್ ಡಿಲೀಟ್ ಮಾಡಿಬಿಟ್ಟು ಕಾಪಿ ಪೇಸ್ಟ್ ಮಾಡಿಕೊಂಡು ವರ್ಕ್ ಮಾಡೋಕ್ಕೆ ಶುರು ಮಾಡ್ತೇನೆ. ಸೊ ಇದಕ್ಕೆ ನಮಗೆ ವರ್ಷನ್ಸ್ ಬೇಕು, ಗೊತ್ತಾಯ್ತಲ್ಲ. ಸೊ ಇದು ಡೇ ಒನ್ನಲ್ಲಿ ನಾನು ಇಷ್ಟು ಬರೆದಿದ್ದೀನಿ. ಸೊ ಈ ಬ್ಯಾಕಪ್ಪನ್ನು ಏನು ಅಂತ ಕರಿತೀವಿ ನಾವು, ವರ್ಷನ್ ಅಂತ ಕರಿತೀವಿ. ಓಕೆ, ನಾನು ಅದನ್ನ ಬ್ಯಾಕಪ್ ಅನ್ನೋ ಬದಲು ವರ್ಷನ್ ಅಂತಲೇ ರೀನೇಮ್ ಮಾಡ್ಕೋತೀನಿ. ಸೊ ಇವಾಗ ನಾನು ಈ ವರ್ಷನ್ ಅನ್ನೋ ಡೈರೆಕ್ಟ್ರಿಗೆ ಹೋಗ್ತೀನಿ, ಇಲ್ಲೆಲ್ಲ ಎಡಿಟ್ ಮಾಡ್ಕೊಂಡು ಕೂತ್ಕೋತೀನಿ. ಓಕೆ, ಎಲ್ಲ ವರ್ಕ್ ಆಗುತ್ತೆ. ನನಗೆ ಯಾರು ರಿಕ್ವೈರ್ಮೆಂಟ್ ಕೊಟ್ಟಿರ್ತಾರಲ್ಲ ಅವ್ರಿಗೆ ಫೈಲ್ಸ್ ಕಳಿಸ್ತೀನಿ, ಎಲ್ಲ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅವರು ಮತ್ತೆ ಹೊಸ ರಿಕ್ವೈರ್ಮೆಂಟ್ಸ್ ಕೊಡ್ತಾರೆ ಅವಾಗ ನನಗೆ. ಓಕೆ, ಸೊ ಏನು ಮಾಡ್ತೀನಿ, ಸೊ ಮತ್ತೆ ಒಂದಿಷ್ಟು ಚೇಂಜಸ್ ಕೊಡ್ತಾರೆ, ಅಥವಾ ಇನ್ನೂ ಹೊಸ ಸ್ಕ್ರಿಪ್ಟ್ ಬರ್ಕೊಳ್ಳಿ, ಇದರೊಳಗೆ ಆ್ಯಡ್ ಮಾಡಿಕೊಡಿ ಅಂತಾರೆ. ಸೊ ನಾನೇನು ಮಾಡ್ತೀನಿ, ಆವಾಗ ಇದರೊಳಗೆ ಹೊಸ ಚೇಂಜಸ್ ಏನೂ ಇರೋದಿಲ್ಲ. ಸೊ ಈ ಡೈರೆಕ್ಟ್ರಲ್ಲಿ ಏನಿದೆ ಅದರೊಳಗೆ ಹೊಸ ಚೇಂಜಸ್ ಇದೆ. ನಾನು ಅವಾಗ ಏನು ಮಾಡ್ತೀನಿ, ಫಸ್ಟು ಇದನ್ನ ಮೂವ್ ವರ್ಷನ್ 1.1 ಅಂತ ಸೇವ್ ಮಾಡ್ಕೊತೀನಿ. ಓಕೆ, ಸೊ ಈ ವರ್ಷನ್ 1.1 ಮತ್ತೆ ನಾನು ಕಾಪಿ ತೊಗೊಂಡು ವರ್ಷನ್ 2.1 ಅಂತ ಕ್ರಿಯೇಟ್ ಮಾಡ್ಕೊಂಡು ಏನು ಮಾಡ್ತೀನಿ ನಾನು, ಸೊ ನೋಡಿ ಈಗ ವರ್ಷನ್ 2.1 ಬಂತಲ್ಲ. ಸೊ ಇನ್ ಕೇಸ್ ನಾನು ಈ ಸ್ಕ್ರಿಪ್ಟಲ್ಲಿ ಏನಾರು ಎಡಿಟ್ ಮಾಡಿ ಹಾಳಾಗೋದ್ರೆ ನನ್ನ ಹತ್ರ ಹಳೆ ವರ್ಷನ್ ಕಾಪಿ ಇರುತ್ತೆ. ಸೊ ಅಲ್ಲಿಂದ ಫೈಲ್ ಹಾಕ್ಬಿಟ್ಟು ಮತ್ತೆ ಎಡಿಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಸೊ ಇನ್ ಕೇಸ್ ಏನಾರ ಇಲ್ಲಿ ಹಾಳಾಗೋದು ನನ್ನ ಹತ್ರ ಒಂದು ಕಾಪಿ ಇಟ್ಕೊಂಡಿರ್ತೀನಿ. ಇದನ್ನೇ ವರ್ಷನಿಂಗ್ ಅಂತಾರೆ. ಸೊ ಈ ಫೈಲು ಎಲ್ಲ ಎಡಿಟ್ ಮಾಡ್ತೀನಿ. 2.0 ಕೂಡ ನನಗೆ ಯಾರು ರಿಕ್ವೈರ್ಮೆಂಟ್ ಕೊಟ್ಟಿರ್ತಾರೋ ಅವ್ರಿಗೆ ಕಳಿಸ್ತೀನಿ, ಅವರೆಲ್ಲ ಚೆಕ್ ಮಾಡ್ತಾರೆ, ಚೆನ್ನಾಗಿದೆ, ವರ್ಕ್ ಆಗ್ತಾಯಿದೆ ಅಂತಾರೆ. ಅಥವಾ ಅವ್ರಿಗೆ ಅದ್ರೊಳಗೆ ಏನಾರು ಇಶ್ಯೂ ಅಥವಾ ಬಗ್ ಏನಾರು ಸಿಕ್ಕುತ್ತೆ, ಬಗ್ ಅಂತಾರೆ. ಏನಂದರೆ ಈಗ ಏನೋ ಒಂದು ಎಕ್ಸ್ಪೆಕ್ಟೆಡ್ ಔಟ್ಕಮ್ ಬಂದಿಲ್ಲ ಅನ್ನೋದನ್ನು ಬಗ್ ಅಂತಾರೆ. ಓಕೆ, ಈಗ ನಾವು 1+1 2 ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ, ಆದರೆ 1+1 0 ಬರ್ತಾ ಇರುತ್ತೆ, ಮೈನಸ್ ಆಗ್ತಾ ಇರುತ್ತೆ, ಪ್ಲಸ್ ಆಗಿರಲ್ಲ. ಅಂಥದ್ದನ್ನು ಏನಂತಾರೆ, ಬಗ್ ಅಂತಾರೆ ಅಥವಾ ಡಿಫೆಕ್ಟ್ ಅಂತಾರೆ. ಸೊ ಅವ್ರಿಗೇನೋ ಒಂದು ಡಿಫೆಕ್ಟ್ ಸಿಕ್ತು ಅಂದ್ಕೊಳ್ಳಿ, ಅವಾಗ ಅವರು ನನಗೆ ರಿಪೋರ್ಟ್ ಮಾಡ್ತಾರೆ, ನೀವು ಹೊಸ ಕೊಟ್ಟಿರೋ ವರ್ಷನ್ 2.0 ಒಂದು ಇಶ್ಯೂ ಇದೆ, ಅದನ್ನು ಸರಿ ಮಾಡಿಕೊಡಿ ಅಂತ. ನಾನು ವರ್ಷನ್ 2.0 ಬೇಕಾದ್ರೆ ಫಿಕ್ಸ್ ಮಾಡ್ಬೋದು, ಅಥವಾ ನಾನು ಈ ವರ್ಷನ್ 2.1 ವರ್ಷನ್ 3.0 ಅಂತ ರೀನೇಮ್ ಮಾಡಿಬಿಟ್ಟು ನಾನೇನು ಮಾಡ್ತೀನಿ, ಸೊ ಇಲ್ಲಿ ಕೋಡ್ ಚೇಂಜಸ್ ಮಾಡಿ ಕೊಡ್ತೀನಿ. ಸೊ ಇಲ್ಲಿ ಕೋಡ್ ಚೇಂಜಸ್ ಮಾಡಿ ಫಿಕ್ಸ್ ಮಾಡಿ ಮತ್ತೆ ಕಳಿಸ್ತೀನಿ. ಸೊ ಅವ್ರು ನೋಡ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ, ಸೂಪರ್ ಅಂತಾರೆ, ಅಲ್ಲಿಗೆ
ಸುಮ್ಮನಾಗ್ತೀವಿ. ಅಥವಾ ಅವ್ರು ಮತ್ತೆ ಇನ್ನೊಂದು ಸ್ವಲ್ಪ ರಿಕ್ವೈರ್ಮೆಂಟ್ಸ್ ಕೊಡ್ತಾರೆ. ಇವಾಗ ಬರೀ ಶೆಲ್ ಸ್ಕ್ರಿಪ್ಟಿಂಗ್ ಆಯಿತು, ನೆಕ್ಸ್ಟ್ ಪೈಥಾನು ಅಥವಾ ಇನ್ನೇನೋ ಸ್ಕ್ರಿಪ್ಟು ಅಥವಾ ಸ್ವಲ್ಪ ಕಾಂಪ್ಲೆಕ್ಸ್ ರಿಕ್ವೈರ್ಮೆಂಟ್ಸ್ ಏನಾರು ಕೊಡ್ಬೋದು, ಫಂಕ್ಷನ್ಸು ಎಲ್ಲ ಯೂಸ್ ಮಾಡಿ ಕೊಡಿ ಇನ್ನೊಂದು ಸ್ವಲ್ಪ ಅಂತೇನೋ ರಿಕ್ವೈರ್ಮೆಂಟ್ ಕೊಡ್ಬೋದು. ಅವಾಗ ಮತ್ತೆ ಇನ್ನೊಂದು ಹೊಸ ವರ್ಷನ್ ಫೋಲ್ಡರ್ ಕ್ರಿಯೇಟ್ ಮಾಡಿ ಅಲ್ಲಿ ವರ್ಕ್ ಮಾಡಿಬಿಟ್ಟು ಅಲ್ಲಿಂದ ಸ್ಕ್ರಿಪ್ಟ್ ಕಳಿಸ್ಕೊಂಡು ಹೋಗ್ತೀವಿ. ಸೊ ಇದಕ್ಕೋಸ್ಕರ ನಮಗೆ ವರ್ಷನಿಂಗ್ ತುಂಬ ಇಂಪಾರ್ಟೆಂಟು. ಓಕೆ, ಸೊ ವರ್ಷನಿಂಗಿಂದ ಏನೇನು ಯೂಸ್ ಆಗುತ್ತೆ ನಮಗೆ, ಇನ್ ಕೇಸ್ ಹೊಸ ಕೋಡ್ ಬರಿಬೇಕಾದ್ರೆ ಏನಾರ ಫೈಲ್ ಕರಪ್ಟ್ ಆಗೋದ್ರೆ ನಮ್ಮ ಹತ್ರ ಒಂದು ಬ್ಯಾಕಪ್ ಇರುತ್ತೆ. ಓಕೆ, ಮತ್ತೆ ಮೊದಲಿಂದ ಕೂತ್ಕೊಂಡು ಬರೆಯೋಷ್ಟಿರೋದಿಲ್ಲ. ಆಮೇಲೆ ಒಂದು ವರ್ಷದಿಂದ ಒಂದು ವರ್ಷನಿಗೆ ನಮ್ಮ ಅಪ್ಲಿಕೇಶನ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ನೋಡಿ ನಿಮಗೆ ಒಂದು ಈಸಿಯಾಗಿ ಎಕ್ಸಾಂಪಲ್ ನೋಡಿಸ್ಬಿಡ್ತೀನಿ. ಕ್ಯಾಲ್ಕುಲೇಟರ್ ಇದೆಯಲ್ಲ ವಿಂಡೋಸಲ್ಲಿ, ಫಸ್ಟ್ ವರ್ಷನ್ ನಾನು ಇಷ್ಟೇ ಮಾಡಿಕೊಟ್ಟಿರ್ತೀನಿ ಅವ್ರಿಗೆ. ಓಕೆ, ಸೊ 1+1 ಎಷ್ಟು ಬರಬೇಕು, 2 ಬರಬೇಕು. ಸೊ ಬೇಸಿಕ್ ಕ್ಯಾಲ್ಕುಲೇಟರ್ ಫಂಕ್ಷನಾಲಿಟೀಸ್ ಎಲ್ಲ ನಾನು ಬರೆದು ಕೊಟ್ಟಿರ್ತೀನಿ. ಅವ್ರೇನು ಮಾಡ್ತಾರೆ, ನನಗೆ ರಿಕ್ವೈರ್ಮೆಂಟ್ ಕೊಡ್ತಾರೆ, ಓಕೆ ನೀವು ಸ್ಟ್ಯಾಂಡರ್ಡ್ ಮಾಡಿದರೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಕೂಡ ಮಾಡಿಕೊಡಿ ಅಂತ. ಆವಾಗ ಏನು ಮಾಡ್ತೀನಿ, ನಾನು ಇನ್ನೂ ಸ್ವಲ್ಪ ಫೀಚರ್ಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಅದನ್ನು ಅಪ್ಗ್ರೇಡ್ ಮಾಡಿ ಕೊಡ್ತೀನಿ. ಇದು ವರ್ಷನ್ 2.0. ಸೊ ಅದು ನೋಡ್ತಾರೆ, ಓಕೆ ನಾವು ವಿ ಆರ್ ಹ್ಯಾಪಿ, ನನಗೆ ನೆಕ್ಸ್ಟ್ ಕರೆನ್ಸಿ ಕನ್ವರ್ಷನ್ ಕೂಡ ಇದರೊಳಗೆ ಇನ್ಕ್ಲೂಡ್ ಮಾಡಿಕೊಡಿ ಅಂತ ಕೇಳ್ತಾರೆ ಕ್ಯಾಲ್ಕುಲೇಟರಲ್ಲಿ. ಮತ್ತು ನಾನು ವರ್ಷನ್ 2.0 ಇಂದನೇ ಒಂದು ಕಾಪಿ ತೊಗೊಂಡ್ಬಿಟ್ಟು ಆ ಕ್ಯಾಲ್ಕುಲೇಟರ್ನ ಅಪ್ಗ್ರೇಡ್ ಮಾಡಿ ಕೊಡ್ತೀನಿ. ಅವಾಗ ಇನ್ನೂ ಒಂದು ಫೀಚರ್ ಆ್ಯಡ್ ಆಗುತ್ತೆ. ಸೊ ಅದೇ ಥರ ಫೀಚರ್ ಬೈ ಫೀಚರ್ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಒಂದು ದಿವಸಕ್ಕೆ ನಮ್ಮದು ಆಫ್ಟರ್ ಸಮ್ ಇಯರ್ಸ್ ನಮ್ಮ ಕ್ಯಾಲ್ಕುಲೇಟರ್ ಬರೀ ಒಂದು ಬೇಸಿಕ್ ಕ್ಯಾಲ್ಕುಲೇಟರಿಂದ ಹಿಡಿದು ಕಂಪ್ಲೀಟ್ಲಿ ಒಂದು ಎಂಡ್ ಟು ಎಂಡ್ ಮ್ಯಾಥ್ಸಲ್ಲಿ ನಿಮಗೆ ಏನೇನು ಬೇಕು ಅದು ಕ್ಯಾಲ್ಕುಲೇಟ್ ಮಾಡೋ ಎಲ್ಲ ಒಂದು ಕೆಪಾಸಿಟಿ ಇರೋವಂಥ ಒಂದು ಅಪ್ಲಿಕೇಶನ್ನಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ನಾನು ಏನು ಮಾಡ್ಬೋದು, ಸೊ ವರ್ಷನ್ ಬೈ ವರ್ಷನ್ ಇದಕ್ಕೆ ಇಂಪಾರ್ಟೆಂಟು. ಸೊ ಇನ್ ಕೇಸ್ ನಾನು ಇಲ್ಲಿ ಸ್ಟ್ಯಾಂಡರ್ಡ್ ಮಾಡ್ತೀನಿ, ಸೈಂಟಿಫಿಕ್ ಮಾಡಿಬಿಟ್ಟು ಕಳಿಸ್ತೀನಿ, ಆವಾಗ ಏನೋ ಒಂದು ಬ್ರೇಕ್ ಆಗಿರುತ್ತೆ ಅಂದ್ಕೊಳ್ಳಿ. ಓಕೆ, ಸೊ ಅವರು ಅದರಿಗೆ ಫಿಕ್ಸ್ ಕೊಡಿ ಅಂದರೆ ಮತ್ತೆ ಫಿಕ್ಸ್ ಮಾಡಿ ಇನ್ನೊಂದು ವರ್ಷನ್ ಅಂತ ಕೊಟ್ಟಿರ್ತೀವಿ. ಸೊ ಯಾವುದೇ ಆಗಲಿ ಅಪ್ಲಿಕೇಶನ್ನು ಹೆಂಗೆ ಸಾಫ್ಟ್ವೇರ್ ಕಂಪ್ನೀಸು ವರ್ಷಗಟ್ಟಲೆ ಆದರೂ ಪ್ರಾಜೆಕ್ಟ್ಸ್ ಮಾಡ್ತಾನೆ ಇರ್ತಾರೆ, ಬಿಸ್ನೆಸ್ ನಡೆಸ್ತಾನೆ ಇರ್ತಾರೆ ಅಂದರೆ ಹಿಂಗೆ ಅವರು ಒಂದು ಸ್ಟಾರ್ಟಿಂಗಲ್ಲಿ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತಾರೆ, ಅದರೊಳಗೆ ಹೊಸ ಫೀಚರ್ ಆ್ಯಡ್ ಮಾಡಿ ಮತ್ತೆ ರಿಲೀಸ್ ಮಾಡ್ತಾರೆ, ಇನ್ನೊಂದು ಹೊಸ ಫೀಚರ್ ಆ್ಯಡ್ ಮಾಡಿ ರಿಲೀಸ್ ಮಾಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತೀವಲ್ವಾ, ಆ್ಯಂಡ್ರಾಯ್ಡಲ್ಲಿ 1.0 ವರ್ಷನ್ 10 ವರ್ಷನ್, ಈಗ ಆ್ಯಂಡ್ರಾಯ್ಡ್ 10, ಆ್ಯಂಡ್ರಾಯ್ಡ್ 11, ಆ್ಯಂಡ್ರಾಯ್ಡ್ 13, ಜಸ್ಟ್ ಲೈಕ್ ಈಗ ಫೋನಲ್ಲೂ ಅಷ್ಟೇ iPhone 6, 7, 8, 9, 10, 11, 12, 16 ತನಕ ಬಂದಿದ್ದಾರೆ. ದೇ ಆರ್ ಆಲ್ ಕಾಲ್ಡ್ ನಥಿಂಗ್ ಬಟ್ ವರ್ಷನ್ಸ್ ಓನ್ಲಿ. ಸೊ ನಿಮ್ಮ ಒಂದೊಂದು ವರ್ಷನ್ ರಿಲೀಸ್ ಮಾಡಿದಾಗ ಅದ್ರಲ್ಲಿ ಏನೋ ಒಂದು ಹೊಸ ಫೀಚರ್ ಆ್ಯಡ್ ಮಾಡಿರ್ತಾರೆ, ಇಲ್ಲ ಹಾರ್ಡ್ವೇರ್ ಇಂಪ್ರೂವ್ಮೆಂಟ್ ಮಾಡಿರ್ತಾರೆ, ಕ್ಯಾಮ್ರಾ ಇಂಪ್ರೂವ್ಮೆಂಟ್ ಮಾಡಿರ್ತಾರೆ. ಒಂದು ವರ್ಷನ್ ಆಫ್ ಮೊಬೈಲಿಂದ ಇನ್ನೊಂದು ವರ್ಷನ್ಗೆ ನೀವು ಹೋಗ್ಬೇಕಂದ್ರೆ ಅದರಲ್ಲಿ ಏನಾರ ಒಂದು ಹೊಸತನ ಇರಬೇಕು, ವ್ಯಾಲ್ಯೂ ಅಡಿಷನ್ ಏನಾರ ಇರಬೇಕು. ಇಲ್ಲಾಂದರೆ ಯಾರು ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಇದಕ್ಕೆ ಆಲ್ರೆಡಿ ಒಂದು ಫೋನ್ 1 ಲಕ್ಷ ಕೊಟ್ಟು ತಗೊಂಡಿರ್ತಾರೆ, iPhone 14 15, ಇನ್ನೊಂದು 2 ವರ್ಷಕ್ಕೆ iPhone 16 ಬಿಡ್ತಾರೆ 1.5 ಲಕ್ಷ ಅಂತ. ಮತ್ತೆ 1.5 ಲಕ್ಷ ಇನ್ವೆಸ್ಟ್ ಮಾಡಬೇಕಂದ್ರೆ ಈ ಹಳೆ ಫೋನ್ಗಿಂತ ಇದೇನಾರು ಅಡ್ವಾನ್ಸ್ಡ್ ಆಗಿರಬೇಕು ಅಲ್ವಾ. ಸೊ ಸೇಮ್ ಕಲರ್ ಮಾತ್ರ ಚೇಂಜ್ ಮಾಡಿಬಿಡ್ತೀನಿ, ನೀನು ಮತ್ತೆ ದುಡ್ಡು ಕೊಟ್ಟು ತೊಗೊಂಡ್ರೆ ಯಾರೂ ತೊಗೊಳ್ಳೋಲ್ಲ. ಸೊ ದಟ್ ಈಸ್ ಹೌ ಬಿಸ್ನೆಸ್ ರನ್ಸ್. ಸೊ ಒಂದು ವರ್ಷನಿಂದ ಇನ್ನೊಂದು ವರ್ಷನ್ಗೆ ನಾವು ಇಂಪ್ರೂವ್ ಆಗ್ತಾ ಇರ್ತೀವಿ. ಇವಾಗ ನಿಮ್ಮ ಎಕ್ಸಾಂಪಲ್ಲೇ ತೊಗೊಳಂಗಿದ್ರೆ, ನಾವು ಡೆವಲಪ್ ಶುರು ಮಾಡಿದಾಗ ಡೇ 1ಗೂ ಇವತ್ತಿಗೂ ನಿಮ್ಮಲ್ಲೂ ಕೂಡ ವರ್ಷನ್ ಯು ವುಡ್ ಹ್ಯಾವ್ ಸೀನ್ ಯುವರ್ ಬೆಟರ್ ವರ್ಷನ್ ಆಫ್ ಯುವರ್ ಸೆಲ್ಫ್. ನಿಮಗೆ ಅವತ್ತು ಲೈನಕ್ಸ್ ಗೊತ್ತಿರಲಿಲ್ಲ, ಇವತ್ತು ಲೈನಕ್ಸ್ ಕಲ್ತಿದ್ದೀರಾ. ಶೆಲ್ ಸ್ಕ್ರಿಪ್ಟಿಂಗ್ ಗೊತ್ತಿರಲಿಲ್ಲ, ಶೆಲ್ ಸ್ಕ್ರಿಪ್ಟಿಂಗ್ ಕಲ್ತಿದ್ದೀರಾ. ಸೊ ಹಾಗೇ ದಿನ ವಿ ಶುಡ್ ಅಪ್ಗ್ರೇಡ್ ಅವರ್ ಸೆಲ್ಫ್. ಹೇಗೆ ನಮ್ಮ ನಾಲೆಜ್ ಬೆಳೆಯುತ್ತೆ, ಹುಟ್ಟಿದಾಗಿಂದ ಇವತ್ತಿನ ತನಕ ನಾವು ಸಿಕ್ಕಾಪಟ್ಟೆ ಕಲ್ತು ನಮಗೆ ಗೊತ್ತಿರಲ್ಲ. ಸೊ ವಿ ವಿಲ್ ಬಿ ಕೀಪ್ ಆನ್ ಇಂಪ್ರೂವಿಂಗ್ ಅವರ್ ಸೆಲ್ಫ್. ನಮ್ಮನ್ನು ನಾವು ಏನಂದರೆ ಬ್ಯಾಕಪ್ ತೊಗೊಂಡು ಇನ್ನೊಂದು ವರ್ಷನ್ ಕಾಪಿ ಪೇಸ್ಟ್ ಮಾಡೋಕ್ಕಾಗಲ್ಲ. ನಮ್ಮದು ಬಂದು ಇಂಟೆಲಿಜೆನ್ಸು, ಮಿಸ್ಟೇಕ್ಸ್ ಮಾಡ್ತೀವಿ, ಕರೆಕ್ಟ್ ಮಾಡ್ಕೊತೀವಿ, ಅದರಿಂದ ಲರ್ನಿಂಗ್ಸ್ ತೊಗೊತೀವಿ, ಮತ್ತು ಫ್ಯೂಚರಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ, ಇನ್ನೇನೋ ಹೊಸದು ಕಲ್ತ್ಕೋತೀವಿ. ಜಸ್ಟ್ ಎರರ್ ಆ್ಯಂಡ್ ಟ್ರಯಲ್ ಲೈಫ್ ನಮ್ಮದೆಲ್ಲ. ಬಟ್ ಕಂಪ್ಯೂಟ್ರಲ್ಲಿ ಆ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ಬರ್ತಾಯಿದೆ, ಇವಾಗೆಲ್ಲ ತುಂಬ ಅಡ್ವಾನ್ಸ್ಡ್ ಆಗ್ತಾಯಿದೆ. ಫಸ್ಟೆಲ್ಲ ಹಂಗಿರಲಿಲ್ಲ. ಸೊ ಪ್ರೀವಿಯಸ್ ವರ್ಷನಿಂದ ಅಪ್ಗ್ರೇಡ್ ಮಾಡ್ಕೊಂಡು ಫೀಚರ್ಸ್ನ ಆ್ಯಡ್ ಮಾಡ್ತಾ ಹೋಗಬೇಕಿತ್ತು. ಸೊ ದಿಸ್ ಈಸ್ ಕಾಲ್ಡ್ ವರ್ಷನ್ ಕಂಟ್ರೋಲ್ ಸಿಸ್ಟಮ್. ಸೊ ಈಗ ಡೆವಾಪ್ಸ್ಗೂ ವರ್ಷನ್ ಕಂಟ್ರೋಲ್ ಸಿಸ್ಟಮ್ಗೂ ಏನು ಸಂಬಂಧ ಅಂದರೆ, ಈಗ ಡೆವಲಪರ್ಸ್ ಎಲ್ಲರೂ ಕೋಡ್ ಬರೆದಿರ್ತಾರೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇವನೊಬ್ಬ ಯೂಸರ್ ಇರ್ತಾನೆ ಅಂದ್ಕೊಳ್ಳಿ. ಸೊ ಒಂದು 3 ಜನ ಡೆವಲಪರ್ಸ್ ಇದ್ದಾರೆ ಒಂದು ಕಂಪ್ನಿಲಿ. ಯೂಸರ್ ಅನ್ನೋ ಬದಲು ಐ ವಿಲ್ ಕಾಲ್ ದಮ್, ಒಂದು ನಿಮಿಷ. ಸೊ ಹೀ ಈಸ್ ಎ ಡೆವಲಪರ್, ಹೀ ಈಸ್ ಆಲ್ಸೋ ಎ ಡೆವಲಪರ್. ಇವನು ಡೆವಲಪರು. ಸೊ ಇಲ್ಲೊಂದು ಕೋಡ್ ಇರುತ್ತೆ. ಓಕೆ, ಸಮ್ ಲೈನ್ ಆಫ್ ಕೋಡ್ ಇರುತ್ತೆ. ಇವರು ದಿನಾನು ಕೋಡ್ ಪುಷ್ ಮಾಡ್ತಾನೇ ಇರ್ತಾರೆ.
ಓಕೆ, ಹೊಸ ಹೊಸ ಫೀಚರ್ಸ್ನ ಆ್ಯಡ್ ಮಾಡ್ತಾನೆ ಇರ್ತಾರೆ. ಅಲ್ಲಿ ಒಂದು ಡೇಟ್ ಸೆಟ್ ಮಾಡಿರ್ತಾರೆ, ಈ ಡೇಟ್ ತನಕ ಮಾತ್ರ ಮರ್ಜ್ ಮಾಡಬೇಕು ಅಂತ. ಆ ಡೇಟ್ ತನಕ ಮರ್ಜ್ ಮಾಡಿದ್ಮೇಲೆ ಅದನ್ನು ಟೆಸ್ಟ್ ಮಾಡ್ತಾರೆ ಫುಲ್ಲಾಗಿ. ಎವ್ರಿಡೇ ಟೆಸ್ಟ್ ಮಾಡ್ತಾನೆ ಇರ್ತಾರೆ, ಬಟ್ ಫುಲ್ ಕೋಡ್ ಟೆಸ್ಟ್ ಮಾಡಿ ಎಲ್ಲ ವರ್ಕ್ ಆಗ್ತಾಯಿದೆ ಅಂದರೆ ಅದನ್ನ ಒಂದು ವರ್ಷನ್ನಾಗಿ ಬ್ಯಾಕಪ್ ತೊಗೊತಾರೆ. ಮತ್ತು ಹೊಸ ಕೋಡ್ ಪುಷ್ ಮಾಡ್ತಾನೇ ಇರ್ತಾರೆ. ಆಮೇಲೆ ಅದನ್ನು ಕೂಡ ಟೆಸ್ಟ್ ಮಾಡ್ತಾರೆ, ಇನ್ನೊಂದು ವರ್ಷನಾಗಿ ತೊಗೊತಾರೆ. ಸೊ ಒಂದೊಂದು ಕಂಪ್ನಿಯವರು ಒಂದೊಂದು ಲಾಜಿಕ್ ಅಪ್ಲೈ ಮಾಡ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಫಸ್ಟೇ ಒಂದು ವರ್ಷನ್ ಕ್ರಿಯೇಟ್ ಮಾಡಿಬಿಡ್ತಾರೆ. ಓಕೆ, ಸೊ ಡೆವಲಪರ್ಸು ಅದರೊಳಗೆಲ್ಲ ಪುಷ್ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಸೊ ಚೆನ್ನಾಗಿ ವರ್ಕ್ ಆಗ್ತಾಯಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಆ ಥರ. ಆಮೇಲೆ ಆ ವರ್ಷನಿಂದ ಇನ್ನೊಂದು 2.0 ವರ್ಷನ್ ಮಾಡ್ತಾರೆ. ಎಲ್ಲರೂ ಇಲ್ಲಿ ಕೋಡ್ ಪುಷ್ ಮಾಡೋಕ್ಕೆ ಶುರು ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ. ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂದರೆ ಅಲ್ಲಿಂದ 3.0 ಅಂತ ಮಾಡ್ತಾರೆ. ಸೊ ಆಮೇಲೆ ಎಲ್ಲ ಡೆವಲಪರ್ಸು ಇಲ್ಲಿ ಕೋಡ್ ಪುಷ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಈ ಥರ ಕೂಡ ಮಾಡ್ತಾರೆ. ಯಾವ್ಯಾವ ಕಂಪ್ನೀಲಿ ಏನೇನು ಈಸಿ ಮೆಥಡ್ ಅನಿಸುತ್ತೋ ಅವರು ಆ ಥರ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ. ಬಟ್ ವರ್ಷನಿಂಗ್ ಕಾನ್ಸೆಪ್ಟ್ ಮಾತ್ರ ಸೇಮು. ಒಂದು ವರ್ಕಿಂಗ್ ಕೋಡ್ ಏನಿರುತ್ತೆ ಅದನ್ನು ಬ್ಯಾಕಪ್ ಥರ ಎತ್ತಿಟ್ಕೊಂಡು ಹೋಗ್ತಾರೆ. ಇನ್ ಕೇಸ್ ಇದರೊಳಗೆ ಏನಾರು ಇಶ್ಯೂ ಬಂದುಬಿಡ್ತು, ಅಪ್ಲಿಕೇಶನ್, ಈಗ ಫೋನ್ಪೇ ಇದೆ ತಗೊಳ್ಳಿ. ಓಕೆ, ಫೋನ್ಪೇ ಇದೆ, ರೀಸೆಂಟಾಗಿ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಈ ಫೋನ್ಪೇಲೇ ವರ್ಷನ್ 1.0 ಇಷ್ಟು ದಿವಸ ವರ್ಕ್ ಆಗ್ತಾ ಇತ್ತು. ಇವತ್ತು ಅಪ್ಗ್ರೇಡ್ ಮಾಡಿದ್ದಾರೆ ನನ್ನ ಮೊಬೈಲಲ್ಲಿ ವರ್ಷನ್ 2.0 ಅಂತ. ಆದರೆ ಅದರೊಳಗೆ ಪೇಮೆಂಟೇ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಓಕೆ, ಏನೋ ಸ್ಕ್ಯಾನರ್ ಕೆಟ್ಟೋಗ್ಬಿಟ್ಟಿದೆ, ಕೋಡಲ್ಲೇನೋ ಇಶ್ಯೂ ಬಂದೆ, ಯಾವ ಸ್ಕ್ಯಾನರು ಸ್ಕ್ಯಾನ್ ಆಗ್ತಾಯಿಲ್ಲ. ತಕ್ಷಣ ಏನು ಮಾಡ್ತಾರೆ ಅವರು, ಅವ್ರ ಅಪ್ಲಿಕೇಶನಲ್ಲಿ ವರ್ಷನ್ 1.0 ಕೋಡ್ನ ಇನ್ಸ್ಟಾಲ್ ಮಾಡ್ತಾರೆ. ನಮ್ಮ ಮೊಬೈಲಲ್ಲೂ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ತಕ್ಷಣ ಹೇಳ್ತಾರೆ. ನಾವು ಇದನ್ನ ಇನ್ಸ್ಟಾಲ್ ಮಾಡ್ತೀವಿ, ಮತ್ತು ಪೇಮೆಂಟ್ ಆಗೋಕ್ಕೆ ಶುರು ಆಗುತ್ತೆ. ಅವರು ಬ್ಯಾಕ್ಗ್ರೌಂಡಲ್ಲಿ ಈ ವರ್ಷನ್ 2.1 ವರ್ಷನ್ 3.0 ಅಂತೇಳಿ ಮಾಡಿಬಿಟ್ಟು, ಅಥವಾ 2.1 ಆ ಥರ ಹೋಗ್ಬಿಟ್ಟು ಇಲ್ಲಿ ಫಿಕ್ಸ್ ಕೊಡ್ತಾರೆ. ನಿಮಗೆ ಇನ್ನೂ ಫಾರ್ ಎಕ್ಸಾಂಪಲ್ ಅಂದರೆ ಪೈಥಾನ್ಗೆ ಹೋಗೋಣ. python.org ಹೋದರೆ, ನೀವು ಡೌನ್ಲೋಡ್ಸ್ಗೆ ಹೋದರೆ ಇಲ್ಲಿ ನೋಡಿ, ಪ್ರತಿಯೊಂದು ಅಪ್ಲಿಕೇಶನಲ್ಲೂ ಈ ಥರ ರಿಲೀಸಸ್ ಇರುತ್ತೆ. 3.12 ರಿಲೀಸ್ ಮಾಡಿದರು, ಯಾವುದು ಅದಕ್ಕೂ ಮುಂಚೆ 3.8 ರಿಲೀಸ್ ಮಾಡಿದರು 2024-10 ಯಾವಾಗ ಇದು ಇಲ್ಲಿ ಯಾವಾಗ 2019 ಫಸ್ಟ್ ರಿಲೀಸ್ ಮಾಡಿದ್ದಾರೆ. ಓಕೆ, ಅದಾದ ತಕ್ಷಣ ಯಾವುದೋ ಒಂದು ಸೆಕ್ಯೂರಿಟಿ ಇಶ್ಯೂ ಕಂಡುಹಿಡಿದರೆ 3.9 ಅಂತ ರಿಲೀಸ್ ಮಾಡಿದ್ದಾರೆ. ಮತ್ತೆ ಸೆಕ್ಯೂರಿಟಿ ಇಶ್ಯೂ ಕಂಡುಹಿಡಿದರೆ ಇನ್ನೊಂದು ವರ್ಷದೊಳಗೆ, ಎಕ್ಸಾಕ್ಟ್ 1 ಇಯರಲ್ಲಿ ಮತ್ತೊಂದು ರಿಲೀಸ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು ವರ್ಷದೊಳಗೆ ಮತ್ತೆ ಒಂದು ರಿಲೀಸ್ ಕೊಟ್ಟಿದ್ದಾರೆ. ಆಮೇಲೆ ಇದರೊಳಗೆ ಏನೋ ಬಗ್ಗು ಯಾರೋ ಒಬ್ಬರು ಡಿಫೆಕ್ಟ್ ರೈಸ್ ಮಾಡಿದ್ದಾರೆ, ತಕ್ಷಣ ಮತ್ತೆ ನೆಕ್ಸ್ಟ್ ಇಯರ್ ಇನ್ನೊಂದು ವರ್ಷನ್ ರಿಲೀಸ್ ಮಾಡಿದ್ದಾರೆ, ಮತ್ತೆ ಇನ್ನೊಂದು ವರ್ಷನ್ ರಿಲೀಸ್ ಮಾಡಿದ್ದಾರೆ. ಅದೇ ಥರ ನಾವು ನೋಡ್ಕೊಂಬಂದರೆ ಹಿಸ್ಟ್ರಿ ಪೈಥಾನ್ ಎಷ್ಟು ವರ್ಷನ್ ರಿಲೀಸ್ ಆಗಿದೆ ನೋಡಿ. 2001 2.0.1 ಅಂತ ಬಂದಿದ್ದು 2001 ಇದೆ. ಸೊ ನಿಮಗೆ 2001 ಜೂನ್ 2022 ಪೈಥಾನ್ 2.0.1 ವರ್ಷನ್ ಬಂದರೆ, ಪ್ರತಿಯೊಂದು ವರ್ಷನಲ್ಲೂ ಏನೋ ಇಂಪ್ರೂವ್ಮೆಂಟ್ಸ್ ಮಾಡಿ ರಿಲೀಸ್ ಮಾಡ್ತಾನೇ ಇರ್ತಾರೆ. ಹೀಗಾಗಿ ಒಂದೊಂದು ಕಂಪ್ನಿಗಳು ಇಷ್ಟಿಷ್ಟು ವರ್ಷ ಆದರೂ ಸರ್ವೈವ್ ಆಗೋಕ್ಕಾಗಿರೋದು. ಸೊ ನಾವು ಚೇಂಜ್ ಮಾಡಲ್ಲ, ನಾವೇನು ಅಕ್ಸೆಪ್ಟ್ ಮಾಡಲ್ಲ ಅಂದರೆ ಕಂಪ್ನಿ ಮುಳುಗೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಕಿಯಾನೇ ಬೆಸ್ಟ್ ಎಕ್ಸಾಂಪಲ್ಲು. ಯಾವಾಗ ಆ್ಯಂಡ್ರಾಯ್ಡ್ ಬಂತು, ನೋಕಿಯಾದವರು ಅಪ್ಗ್ರೇಡ್ ಮಾಡ್ಕೊಂಡಿಲ್ಲ. ಇನ್ ಕೇಸ್ ಅವ್ರು ಅಪ್ಗ್ರೇಡ್ ಮಾಡ್ಕೊಂಡಿದ್ದಿದ್ರೆ ನೋಕಿಯಾನ ಯಾರೂ ಟಚ್ ಮಾಡೋಕ್ಕಾಗ್ತಿರಲಿಲ್ಲ, ಡಿಫೀಟ್ ಮಾಡೋಕ್ಕಾಗ್ತಿರಲಿಲ್ಲ. ಇವತ್ತು ಕಂಪ್ನಿ ಹೆಸರಿಲ್ದಂಗೆ ಹೊಟ್ಟೋಯ್ತು. ಇವಾಗ ಮತ್ತೆ ಅವ್ರಿಗೆ ಅದೇ ಥರ ಹೆಸರು ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ಚೇಂಜ್ ಇಸ್ ಪಾರ್ಟ್ ಆಫ್ ಲೈಫ್ ಅಂತಾರಲ್ಲ ಹಾಗೆ. ಸೊ ಎವ್ರಿ ಅಪ್ಲಿಕೇಶನ್ ಆಲ್ಸೋ ಚೇಂಜ್ ಆಗ್ತಾ ಇರುತ್ತೆ. ನಾವು ಅದನ್ನು ಪ್ಯಾಚ್ ಇನ್ಸ್ಟಾಲ್ ಮಾಡ್ಕೊತಾ ಇರಬೇಕು. ಅದರೊಳಗೆ ಹೊಸ ಫೀಚರ್ ಏನು ಈಗ ನೋಡಿ, ರಿಲೀಸ್ ವರ್ಷನ್ ನಾನೇ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅವ್ರು ಕೊಟ್ಟಿರ್ತಾರೆ ಮೇಜರ್ ನ್ಯೂ ರಿಲೀಸಸ್ಲಿ ಏನೇನು ಫೀಚರ್, ಮೋರ್ ಫ್ಲೆಕ್ಸಿಬಲ್ ಎಫ್ ಸ್ಟ್ರಿಂಗ್ ಅಂತೇನೋ ಅಪ್ಗ್ರೇಡ್ ಮಾಡಿದ್ದಾರೆ, ಸಪೋರ್ಟ್ ಫಾರ್ ದ ಬಫರ್ ಪ್ರೋಟೋಕಾಲ್, ನ್ಯೂ ಡಿಬಗ್ಗಿಂಗ್ ಪೋರ್ಟು. ಸೊ ಇದು ಬಂದು ಆಲ್ರೆಡಿ ಎಫ್ ಸ್ಟ್ರಿಂಗ್ ಅಂತಿದೆ, ಅದಕ್ಕೆ ಇನ್ನೂ ಜಾಸ್ತಿ ಫ್ಲೆಕ್ಸಿಬಿಲಿಟಿ ಅಂದರೆ ಇನ್ನೂ ಏನೋ ಜಾಸ್ತಿ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ. ಸೊ ಆಮೇಲೆ ಕೆಲವನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ. ಡಿಪ್ರಿಷಿಯೇಟೆಡ್ ಈ ಕಮೆಂಡು ಯೂನಿಟ್ ಟೆಸ್ಟು, ಇದರೊಳಗೆ ಏನಾಯ್ತು ಅಂತ ಲಾಂಗ್ ಡಿಪ್ರಿಷಿಯೇಟೆಡ್ ಮೆಥಡ್ಸ್ ಅದೆಲ್ಲ ಕ್ಲಾಸಸ್ ವರ್ ರಿಮೂವ್ಡ್. ಹಿಂದೆ ಯಾವಾಗೋ ಯೂನಿಟ್ ಟೆಸ್ಟಲ್ಲಿ ಕೆಲವು ಕ್ಲಾಸಸ್ನ ಡಿಪ್ರಿಷಿಯೇಟ್ ಮಾಡಿರಂತೆ, ಅದನ್ನೆಲ್ಲ ತೆಗೆದು ಬಿಸಾಕಿದ್ದಾರೆ. ಸೊ ಹೀಗೆ ಒಂದೊಂದು ರಿಲೀಸಿಂದ ಒಂದೊಂದು ರಿಲೀಸಸ್ಗೂ ಅಪ್ಗ್ರೇಡ್ ಆಗ್ತಾ ಇರುತ್ತೆ. ದೇ ಆರ್ ಕಾಲ್ಡ್ ವರ್ಷನ್. ಈ ವರ್ಷನ್ ಕಂಟ್ರೋಲ್ ತುಂಬ ಇಂಪಾರ್ಟೆಂಟ್. ಇವಾಗ ನೋಡಿ, ನಾನು 3.13 ಇನ್ನು ಪ್ರೀ ರಿಲೀಸಲ್ಲಿದ್ದೆ. ಸೊ 3.12 ಯೂಸ್ ಮಾಡ್ತಾ ಇರ್ತೀನಿ. ಇದರೊಳಗೆ ಏನೋ ಒಂದು 3.11 ಯೂಸ್ ಮಾಡ್ತಾ ಇದ್ದೆ ಎಷ್ಟು ದಿವಸ ಅಂದ್ಕೊಳ್ಳಿ. ಅದರೊಳಗೆ ಏನೋ ಒಂದು ಇಶ್ಯೂ ಇದೆ, ವರ್ಕ್ ಆಗ್ತಾ ಇಲ್ಲ, ಯಾವುದೋ ಕಮ್ಯಾಂಡ್ ರನ್ ಮಾಡಬೇಕು, ಅದು ಎಕ್ಸ್ಪೆಕ್ಟೆಡ್ ಔಟ್ಪುಟ್ ಬರ್ತಿಲ್ಲ. ಅವಾಗ ಏನು ಮಾಡ್ತಾರೆ, ಆ ಕಮ್ಯಾಂಡ್ ಆ ಇಶ್ಯೂನ ಫಿಕ್ಸ್ ಮಾಡಿ ಹೊಸ ವರ್ಷನ್ ರಿಲೀಸ್ ಮಾಡ್ತಾರೆ. ಸೊ ಇದನ್ನೆಲ್ಲ ಇಷ್ಟು ವರ್ಷದ ಡೇಟಾ ಎಲ್ಲಿ ಮೇಂಟೈನ್ ಮಾಡ್ತಾರೆ,
ಹೆಂಗೆ ಮೇಂಟೈನ್ ಮಾಡ್ತಾರೆ, ಕನ್ಫ್ಯೂಸ್ ಆಗಲ್ವಾ, ಯಾರು ಮೇಂಟೈನ್ ಮಾಡ್ತಾರೆ, ಇದನ್ನು ಮೇಂಟೈನ್ ಮಾಡೋಕ್ಕೆ ಯಾವ್ದಾದ್ರು ಟೂಲ್ ಯೂಸ್ ಮಾಡ್ತಾರಾ ಅಂದರೆ ಇದನ್ನೆಲ್ಲ ಈಸಿಯಾಗಿ ಮೇಂಟೈನ್ ಮಾಡೋಕ್ಕಾಗೋದು ಒಂದು ಆಟೋಮೇಟೆಡ್ ಟೂಲ್, ಅದು ಬಂದು ಗಿಟ್ ಅಂತ. ಓಕೆ, ಸೊ ಗಿಟ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಬೇಸಿಕ್ಸ್ ಆಫ್ ವರ್ಷನ್ ಕಂಟ್ರೋಲ್. ನಿಮಗಿದು ಕ್ಲಿಯರ್ ಆಗಿದ್ದರೆ ನೆಕ್ಸ್ಟ್ ಕಾನ್ಸೆಪ್ಟ್ಸು ತುಂಬ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದನ್ನು ಶಾರ್ಟ್ ಆ್ಯಂಡ್ ಸ್ಮಾಲಾಗಿ ಮುಗಿಸಿರ್ತೀನಿ. ನಿಮ್ಗೇನಾರು ಡೌಟ್ಸ್ ಇದ್ದರೆ, ಕ್ವಶನ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ಗೆ ನಾನು ಆನ್ಸರ್ ಮಾಡ್ತೀನಿ. ಅಥವಾ ನಿಮ್ಗೆ ಇನ್ನೇನಾರು ಟಾಪಿಕ್ ನಂಗೆ ಅರ್ಥ ಆಗಿಲ್ಲ ಎಕ್ಸ್ಪ್ಲೇನ್ ಮಾಡಿ ಅಂದರೆ ಇನ್ನೊಂದು ವೀಡಿಯೋ ಮಾಡಾಕ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.